ನಮಸ್ಕಾರ ಸ್ನೇಹಿತರೆ, ITV ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಈ ದಿನ ಕಾಲ್ ಸೂಪ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕಾಲ್ ಸೂಪು ತುಂಬ ರುಚಿಯಾಗಿರುತ್ತೆ. ಈ ದಿನ ನಾನು ಮೇಕೆ ಕಾಲಿನ ಸೂಪ್ ಮಾಡ್ತಾಯಿದ್ದೀನಿ. ನಮ್ಮನೆ ಇವತ್ತು ಭಾನುವಾರ ಸ್ಪೆಷಲ್ ಅದೇ. ಬೇಕಾಗಿರುವ ಸಾಮಗ್ರಿಗಳು ನೋಡೋಣ. ನೋಡಿ, ಕಾಲು 4 ತೊಗೊಂಡಿದ್ದೀನಿ. ಅದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನದ ಪುಡಿ, ಉಪ್ಪು ಎಲ್ಲ ಹಾಕಿ ತೊಳೆದು ಈ ಥರ ನೀಟಾಗಿ ತೊಳೆದು ಇಟ್ಕೋಬೇಕು. ಇಲ್ಲಾಂದರೆ ಸ್ಮೆಲ್ ಬರುತ್ತೆ. ಆದ್ದರಿಂದ ಕ್ಲೀನಾಗಿ ಅರಿಶಿನ ಪುಡಿ ಹಾಕಿ ತೊಳಿಬೇಕು. ಟೊಮೊಟೊ, ಪುದೀನ, ಕೊತ್ತಂಬರಿ, ಹಸಿರುಮೆಣಸಿನ್ಕಾಯಿ, ಧನಿಯಾ ಪೌಡ್ರು, ಅರಿಶಿನ ಪೌಡ್ರು, ಜೀರಿಗೆ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಉಪ್ಪು, ಎಣ್ಣೆ. ಮಾಡೋ ವಿಧಾನ ಸ್ವಲ್ಪ ಕಸ್ತೂರಿ ಮೆಥಿ. ಮಾಡೋ ವಿಧಾನ: ಕುಕ್ಕರ್ಗೆ ಒಂದು 2 ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಒಂದು 2 ಚಮಚದಷ್ಟು, ಟೇಬಲ್ ಸ್ಪೂನ್ ಬೇಡ. ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನಾಟಿ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಈ ನಾಟಿ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದೆಲ್ಲ ಏನಕ್ಕೆ ಹಾಕ್ತಾಯಿದ್ದೀನಿ, ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರುಬ್ಕೋಬೇಕು. ಬೆಳ್ಳುಳ್ಳಿ, ಶುಂಠಿ ಜಜ್ಜಿಕೊಂಡಿದ್ದೀನಿ. ಅದನ್ನ ಅದೇ ರೀತಿ ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ಅರಿಶಿನ ಪೌಡರ್ ಎಲ್ಲನೂ ನಾನು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ರುಬ್ಬಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ, ಅದೇ ರೀತಿ ಮೆಣಸಿನ್ಕಾಯಿ 1-2, ಕೊತ್ತಂಬರಿ ಸೊಪ್ಪು, ಪುದೀನ, ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡಿ ರುಬ್ಬಬೇಕು. ಒಂದು ಸ್ವಲ್ಪ ಧನಿಯಾ ಪೌಡ್ರು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆಲ್ಲ ಎತ್ಕೊಳ್ಳೋಣ. ಅದು ತಣ್ಣಗಾದಮೇಲೆ ನಾವು ರುಬ್ಕೋಬೇಕು. ಅಷ್ಟರಲ್ಲಿ ಇನ್ನೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿ ಜಜ್ಜಿಕೊಂಡು ಹಾಕೊಳ್ಳೋಣ ಒಗ್ಗರಣೆಗೆ. ಈರುಳ್ಳಿ ಹಾಕಿದ ನಂತರ ಅದು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗಲಿ, ಜಾಸ್ತಿ ಏನು ಬೇಡ. ಈಗ ಕಾಲು ತೊಗೊಂಡಿದ್ದೀವಲ್ಲ, ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಆಗಲಿಲ್ಲ ಅಂದರೆ ಹಸಿ ವಾಸನೆ ಬರುತ್ತೆ. ಈಗ ಇದು ತಣ್ಣಗಾಗಿದೆ. ಈಗ ರುಬ್ಕೊಬರೋಣ. ನುಣ್ಣಗೆ ರುಬ್ಕೋಬೇಕು. ಈಗ ಫ್ರೈ ಆಯಿತು ಕಾಲು. ಈಗ ರುಬ್ಬಿರುವಂತಹ ಮಸಾಲೆನ ನಾವು ಇದಕ್ಕೆ ಸೇರಿಸೋಣ. ನೋಡಿ, ರುಬ್ಕೊಂಡಿದ್ದೀನಲ್ಲ, ಇದನ್ನು ಅದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೇಕು. ಸುಮಾರು ನಾನು 1 ಲೀಟ್ರ್ ನೀರಿನಷ್ಟು ಹಾಕ್ಕೋತೀನಿ. ಇವಾಗ ಮಿಕ್ಸಿಗೆ ಸ್ವಲ್ಪ ನೀರು ತೊಳೆದಾಕಿ 1 ಲೀಟ್ರ್ ನೀರು, ಅಂದರೆ 1 ಚಂಬು ಇದೆ ಚಿಕ್ಕದು, ಅದು 1 ಲೀಟ್ರ್ ಹಿಡಿಸುತ್ತೆ. ಅದಕ್ಕೆ 1 ಲೀಟ್ರ್ ನೀರನ್ನ ಹಾಕೋತಾರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಇದು ತುಂಬ ಗಟ್ಟಿ ಇರಬಾರ್ದು, ತುಂಬ ತೆಳುವು ಇರಬಾರ್ದು. ಸ್ವಲ್ಪ ಕಸ್ತೂರಿ ಮೆಥಿ ಉದುರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಇದನ್ನ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 8 ವಿಸಲ್ ಕೂಗಿಸ್ಕೋಬೇಕು ವೀಕ್ಷಕರೇ. ಯಾಕೆಂದರೆ ಇದು ಕಾಲು ಚೆನ್ನಾಗಿ ಬೇಯಬೇಕಲ್ವ, ರಸ ಬಿಡಬೇಕು. ಆ ರಸನೇ ನಮಗೆ ತುಂಬ ಮುಖ್ಯವಾದ ಅಂಶ. ಆದ್ದರಿಂದ ಈ ರಸ ಕುಡಿಯೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು. ಇದು ವಾರದಲ್ಲಿ 1 ದಿವಸನಾದರೂ ಮಾಡ್ಕೊಂಡು ನೀವು ಕುಡಿಬೇಕು. ಅದರಲ್ಲೂ ಮೇಕೆ ಕಾಲಿಂದ ಮಾಡಿ, ತುಂಬ ಒಳ್ಳೆಯದು. ನೋಡಿ, ಕುಕ್ಕರೆಲ್ಲ ಕೂಗಾಯಿತು, ಕಾಲ್ ಸೂಪ್ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ಟೇಸ್ಟ್ ನೋಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಾಲ್ ಸೂಪ್ ರೆಡಿ.